ನಮಸ್ಕಾರ ಎಲ್ಲರಿಗೂ ಅಭಿರುಚಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನವಣಕ್ಕಿ ಪಾಯಸ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ನವಣಕ್ಕಿ ಪಾಯಸ ಮಾಡಲು ಮೊದಲಿಗೆ ನಾನು ಬಾಳಿಗೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಂತರ ನಾನು ನವಣಕ್ಕಿಯನ್ನು ಬಾಳಿಗೆ ಒಳಗೆ ಹಾಕ್ತಾಯಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ. ಚೆನ್ನಾಗಿ ಹುರಿದ್ರೆ ಮಾತ್ರ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿಯೇ ಇದನ್ನು ಹುರಿಬೇಕು. ವೈಟ್ನೆಸ್ ಕೂಡ ಬರಬೇಕು. ಚೆನ್ನಾಗಿ ಹುರಿದ್ರೆ ನವಣಕ್ಕಿ ಪಾಯಸ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನವಣಕ್ಕಿ ಕಲರ್ ಸ್ವಲ್ಪ ವೈಟ್ನೆಸ್ ಬರೋವರೆಗೂ ಹುರಿದ ನಂತರ ನಾನು ಸ್ವಲ್ಪ ನವಣಕ್ಕಿಯನ್ನು ತೆಗೆದುಕೊಳ್ತಿದ್ದೀನಿ. ಅದರಲ್ಲಿ ಇದರಷ್ಟು ತೊಗೊಂಡಿದ್ದೀನಿ. ಹಾಲು 1 ಕಪ್, ಏಲಕ್ಕಿ ಪುಡಿ, ಬಾದಾಮ್, 1 ಕಪ್ ಸಕ್ಕರೆ ಬೇಡಾದರೆ ಬೆಲ್ಲ ತೊಗೊಳ್ಬೋದು. ಈಗ ನವಣಕ್ಕಿಯನ್ನು ನಾನು ಒಂದು ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಮಿಕ್ಸಿ ಮಾಡಿ ತೊಗೊಂಡು ಬರ್ತೀನಿ. ಇವಾಗ ಮಿಕ್ಸಿ ಆಗಿದೆ. ಸಣ್ಣಗೆ ಮಾಡ್ಕೊಂಡು ಬರಬೇಕು. ಇವಾಗ ನಾನು ಒಂದು ಬಾಳಿಗೆನ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾದ ನಂತರ 1 ಕಪ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ನಾನು ಒಂದು ಸ್ವಲ್ಪ ಬೌಲ್ನಲ್ಲಿ ತೆಗೆದುಕೊಳ್ತೀನಿ. ಸ್ವಲ್ಪನೇ ತಗೊಳ್ಬೇಕು. ನಂತರ ಮಿಕ್ಸಿ ಮಾಡಿದ ಸ್ವಲ್ಪ ಪೌಡ್ರನ್ನ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ತಗೊಳ್ಳಿ, ನಂತರ ಕಲಿಸ್ಕೊಳ್ಳಿ. ನಾವು ಹಾಲು ಎಷ್ಟು ತೊಗೊಂಡಿರ್ತೀವೋ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟೇ ಪೌಡ್ರನ್ನ ನಾನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಆ ಪುಡಿನ ಯಾವಾಗ ಬೇಕಾದರೂ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಕಾದಿದೆ ಹಾಲು, ಅದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹೆಲ್ದಿಗೂ ಕೂಡ ಒಳ್ಳೆಯದು. ಬೆಲ್ಲ ಹಾಕಿದರೂ ಟೇಸ್ಟ್ ಬರುತ್ತೆ. ಸಕ್ಕರೆ ಬೇಡಾದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಇದನ್ನು ಸಕ್ಕರೆ ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಕಪ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಬೇಡಾದರೆ ಬೆಲ್ಲ ಹಾಕ್ಕೊಳ್ಳಿ. ಸಕ್ಕರೆಗೆ ಕಲರ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕುದಿಸ್ಬೇಕು. ಜಾಸ್ತಿನೇ ಕುದಿಸಿ. ತುಂಬ ಕುದಿಸಿದಟ್ಟು ಒಳ್ಳೆಯದು. ಅರ್ಧದಷ್ಟು ಬಂದ ನಂತರ ನಾವು ಇದಕ್ಕೆ ನಾನು ಕಟ್ ಮಾಡಿರೋ ಬಾದಾಮನ್ನು ಹಾಕ್ತಾಯಿದ್ದೀನಿ. ನಂತರ ಮತ್ತೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಕಲಿಸ್ತಾ ಇರಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಘಮ ಘಮ ಅಂತ ಫ್ಲೇವರ್ ವಾಸನೆ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಕೇಸರನ್ನ ಹಾಕ್ತಾಯಿದ್ದೀನಿ. ನೋಡೋ ಕಲರ್ ಕೂಡ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಅದು. ಚಿಕ್ಕ ಮಕ್ಕಳಿಗೆ ಹೆಲ್ದಿ
ತುಂಬ ಒಳ್ಳೆಯದು. ಇವಾಗ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಈಗ ನವಣಕ್ಕಿ ಪಾಯಸ ಮಾಡೋದನ್ನು ನೋಡಿದ್ರಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.